ಆದಿಕಾಂಡ ಅಧ್ಯಾಯ 9ರಲ್ಲಿ ನೋಹನೊಡನೆ ದೇವರು ಮಾಡಿದ ಒಡಂಬಡಿಕೆ ಹಾಗೂ ಕಾನಾನಿಗೆ ದೊರೆತ ಶಾಪ ಮತ್ತು ಶೇಮ್ ಯೆಫೆತರಿಗೆ ಸಿಕ್ಕ ಆಶೀರ್ವಾದದ ಬಗ್ಗೆ ಕಲಿತೆವು. ಅಧ್ಯಾಯ 10ರ ಪರಿಚಯ. ಅಧ್ಯಾಯ 10ರಲ್ಲಿ ಹೇಗೆ ನೋಹನ ಮಕ್ಕಳ ಕುಟುಂಬಗಳಿಂದ ರಾಷ್ಟ್ರಗಳು ಸ್ಥಾಪಿತಗೊಂಡವು ಎಂದು ನೋಡಬಹುದು. ಈ ಅಧ್ಯಾಯವನ್ನು ಟೇಬಲ್ ಆಫ್ ನೇಷನ್ಸ್ ಅಂದರೆ ರಾಷ್ಟ್ರಗಳ ಪಟ್ಟಿ ಎಂದು ಕರೆಯಬಹುದು. ಈ ಅಧ್ಯಾಯದಲ್ಲಿ ಹೆಸರುಗಳು ಮಾತ್ರವಲ್ಲದೆ ಜಲಪ್ರಳಯದ ನಂತರದ ಮಾನವ ಚರಿತ್ರೆ ಹಾಗೂ ರಾಷ್ಟ್ರಗಳು ಪ್ರಾರಂಭಗೊಂಡ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳಬಹುದು. ಈಗಿನ ಪ್ರಸ್ತುತ ರಾಷ್ಟ್ರಗಳ ಇತಿಹಾಸವು ಈ ಅಧ್ಯಾಯದಿಂದ ಆರಂಭಗೊಂಡಿವೆ. ದೇವರು ಆರಂಭದಲ್ಲಿಯೇ ಅಂತ್ಯವನ್ನು ಬಲ್ಲಾತನಾಗಿದ್ದಾರೆ. ಆತನ ಅಮೂಲ್ಯವಾದ ಗ್ರಂಥದ ಪ್ರತಿಯೊಂದು ವಾಕ್ಯವೂ ಘನವಾದದ್ದು ಹಾಗೂ ಅರ್ಥಪೂರ್ಣವಾದದ್ದಾಗಿದೆ. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ದಯಪಾಲಿಸಲು ದೇವರೊಂದಿಗೆ ಪ್ರಾರ್ಥಿಸುತ್ತಾ ಅಧ್ಯಾಯ 10 ಕಲಿಯೋಣ. ಆದಿಕಾಂಡ ಅಧ್ಯಾಯ 10. ನೋಹನ ಮಕ್ಕಳಿಂದ ಉತ್ಪತ್ತಿಯಾದ ಜನಾಂಗಗಳ ಪಟ್ಟಿ. ನೋಹನ ಮಕ್ಕಳಾದ ಶೇಮ್, ಹಾಮ್, ಯೆಫೆತರ ವಂಶದವರ ಚರಿತ್ರೆಯು. ಜಲಪ್ರಳಯವಾದ ಮೇಲೆ ಅವರಿಗೆ ಮಕ್ಕಳು ಹುಟ್ಟಿದರು. ಯೆಫೆತನ ಸಂತಾನದವರು ಯಾರೆಂದರೆ ಗೋಮೆರ್, ಮಾಗೋಗ್, ಮಾದಾಯ್, ಯಾವನ್, ತುಬಲ್, ಮೆಷೆಕ್, ತಿರಾಸ್ ಎಂಬವರೇ. ಗೋಮೆರನ ಸಂತಾನದವರು ಅಸ್ಕೆನಸ್, ರಿಫತ್, ತೊಗರ್ಮ ಎಂಬವರು. ಯಾವನನ ಸಂತಾನದವರು ಎಲಿಷಾ, ತಾರ್ಷೀಸ್, ಕಿತ್ತೀಮ್, ದೋದ ಎಂಬ ಸ್ಥಳಗಳವರು. ಇವರು ಸಮುದ್ರದ ರೇವುಗಳಲ್ಲಿ ಹರಡಿಕೊಂಡರು. ದೇಶ ಭಾಷಾ ಕುಲ ಜನಾಂಗಗಳ ಪ್ರಕಾರ ಇವರೇ ಯೆಫೆತನ ವಂಶದವರು. ಹಾಮನ ಸಂತಾನದವರು ಯಾರೆಂದರೆ ಕುಶ್, ಮಿಚ್ರಹಿಮ್, ಪೂತ್, ಕಾನಾನ್ ಎಂಬವರೇ. ಕೂಷನ ಸಂತಾನದವರು ಸೇಬಾ, ಹವಿಲಾ, ಸ್ತಪ್ತ, ರಗ್ಮ, ಸ್ತಪ್ತಕ ಎಂಬ ಜನಾಂಗಗಳು. ರಗ್ಮ ಸಂತಾನದವರು ಶೇಬಾ, ದೇದಾನ್ ಎಂಬ ಜನಾಂಗಗಳು. ಕೂಷನು ನಿಮ್ರೋದನನ್ನು ಪಡೆದನು. ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಅವನು ಅತಿ ಸಾಹಸಿಯಾದ ಬೇಟೆಗಾರನು. ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ. ಶಿನ್ನಾರ್ ದೇಶದಲ್ಲಿರುವ ಬಾಬೆಲ್, ಎರೇಕ್, ಅಕ್ಕದ್, ಕಲ್ನೆ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣಗಳು. ಅವನು ಆ ದೇಶದಿಂದ ಹೊರಟು ಅಶೂರ್ ದೇಶಕ್ಕೆ ಬಂದು ನಿನೆವೆ, ರೆಹೋಬೋತೀರ್, ಕೆಲಹ ಎಂಬ ಪಟ್ಟಣಗಳನ್ನು, ನಿನೆವೆಗೂ ಕೆಲಹಕ್ಕೂ ನಡುವೆ ಇರುವ ರೇಸೆನ್ ಪಟ್ಟಣವನ್ನು ಕಟ್ಟಿಸಿದನು. ಇವೆಲ್ಲ ಒಟ್ಟಾಗಿ ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿದೆ. ಗಮನಿಸಿ, ಹಳೆಯ ಒಡಂಬಡಿಕೆಯು ಹೊಸ ಒಡಂಬಡಿಕೆಯ ನೆರಳಾಗಿದೆ. ಚರಿತ್ರೆಗಳು ಓದಿದರೆ ನಿಮ್ರೋದನ ಬಗ್ಗೆ ತಿಳಿಯಬಹುದು. ನಿಮ್ರೋದನು ಮನುಷ್ಯರ ಬೇಟೆಗಾರನಾಗಿದ್ದನು. ಆತನು ಬರಲಿರುವ ಕ್ರಿಸ್ತ ವಿರೋಧಿಯ ನೆರಳಾಗಿದ್ದಾನೆ. ಆತನು ಬಾಬೇಲ್ ಗೋಪುರ ನಿರ್ಮಿಸಲು ಪ್ರಯಾಸಪಟ್ಟವನು ಮತ್ತು ಒಂದು ರಾಜ್ಯ, ಒಂದು ಭಾಷೆ, ಏಕ ಆಡಳಿತದ ನಿಮ್ರೋದನ ಕನಸನ್ನು ದೇವರು ನುಚ್ಚುನೂರು ಮಾಡಿದ ವಿವರಣೆಯನ್ನು ಅಧ್ಯಾಯ 11ರಲ್ಲಿ ನೋಡಬಹುದು. ಇತಿಹಾಸಕಾರರ ಪ್ರಕಾರ ಪುರಾತನ ಬ್ಯಾಬಿಲೋನಿಯರು ಡಿಸೆಂಬರ್ 25ರಂದು ನಿಮ್ರೋದನ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದರು. ಮಿಚ್ರಹಿಮ್ಯರಿಂದ ಲೂದ್ಯರು, ಅನಾಮ್ಯರು, ಲೆಹಬ್ಯರು, ನಫ್ತೂಯರು, ಪತ್ರಶ್ಯರು, ಕಸ್ಲೋಯರು, ಕಪ್ತೋರಿಯರು ಹುಟ್ಟಿದರು. ಕಸ್ಲೋಯರ ಬಳಿಯಿಂದ ಫಿಲಿಸ್ಟಿಯರು ಹೊರಟು ಬಂದರು. ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್, ಆಮೇಲೆ ಹೇತ್ ಹುಟ್ಟಿದನು. ಇದಲ್ಲದೆ ಯಬೂಸಿಯರು, ಅಮೋರಿಯರು, ಗಿರ್ಗಾಷಿಯರು, ಹಿವಿಯರು, ಅರ್ಕಿಯರು, ಸೀನಿಯರು, ಅರ್ವಾದಿಯರು, ಚೇಮಾರಿಯರು, ಅಮಾತೆಯರು ಕಾನಾನಿನಿಂದ ಹುಟ್ಟಿದರು. ಕಾಲಕ್ರಮದಿಂದ ಈ ಕಾನಾನ್ ಕುಲಗಳವರು ಹರಡಿಕೊಂಡರು. ಕಾನಾನ್ಯರ ಸೀಮೆಯು ಸೀದೋನ್ ಪಟ್ಟಣದಿಂದ ಗೇರಾರಿಗೆ ಹೋಗುವ ದಾರಿಯಲ್ಲಿರುವ ಗಾಜಾ ಪಟ್ಟಣದವರೆಗೂ ಮತ್ತು ಸೋದೋಮ್, ಗೋಮರ, ಆದ್ಮ, ಚೆವಾಹಿಮ್ ಎಂಬ ಪಟ್ಟಣಗಳಿಗೆ ಹೋಗುವ ದಾರಿಯಲ್ಲಿರುವ ಲೇಷಾ ಊರಿನವರೆಗೂ ಇತ್ತು. ಕುಲ, ಭಾಷಾ, ದೇಶ, ಜನಾಂಗಗಳ ಪ್ರಕಾರ ಇವರೇ ಹಾಮನ ವಂಶದವರು.
ಇಬ್ರಿಯರೆಲ್ಲರಿಗೆ ಮೂಲ ಪುರುಷನೂ ಯಫೇತನ ಅಣ್ಣನೂ ಆಗಿದ್ದ ಶೇಮನಿಗೆ ಸಹ ಸಂತಾನವಾಯಿತು. ಗಮನಿಸಿ, ಇಸ್ರಾಯೇಲ್ ರಾಷ್ಟ್ರ ಹಾಗೆಯೇ ಯೇಸು ಕ್ರಿಸ್ತನ ಭೂಮಿಯ ಜನನ ಸಹ ಶೇಮ್ನ ವಂಶಾವಳಿಯಿಂದಾಗಿರುತ್ತದೆ. ಶೇಮನ ಸಂತಾನದವರು ಹೆಲಾಮ್, ಅಶೂರ್, ಅರ್ಪಕ್ಷದ್, ಲೂದ್, ಅರಾಮ್ ಎಂಬವರೇ. ಅರಾಮ್ ಸಂತಾನದವರು ಊಷ್, ಹೂಲ್, ಗೆತೆರ್, ಮಶ್ ಎಂಬವರೇ. ಅರ್ಪಕ್ಷದನಿಂದ ಶಲಹನು, ಶಲಹನಿಂದ ಎಬರನು ಹುಟ್ಟಿದರು. ಎಬರನಿಗೆ 2 ಮಕ್ಕಳು ಹುಟ್ಟಿದರು. ಒಬ್ಬನಿಗೆ ಪೆಲೆಗೆಂಬ ಹೆಸರು. ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಅವನ ತಮ್ಮನ ಹೆಸರು ಯೋಕ್ತಾನ್. ಯೋಕ್ತಾನನ ಸಂತಾನದವರು ಅಲ್ಮೋದಾದ್, ಶೆಲೆತ್, ಅಚರ್ಮವೆತ್, ಎರಹ, ಅದೋರಾಮ್, ಉಜಾಲ್, ದಿಕ್ಲಾ, ಓಬಾಲ್, ಅಬಿಮೇಯಲ್, ಶೇಬಾ, ಒಫೀರ್, ಅವಿಲಾ, ಯೋಬಾಬ್ ಎಂಬ ಸ್ಥಳಗಳವರು. ಈ ಕುಲಗಳೆಲ್ಲ ಯೋಕ್ತಾನನಿಂದ ಹುಟ್ಟಿದವು. ಇವರ ನಿವಾಸವು ಮೇಷಾಶಿಮೆಯ ಮೊದಲುಗೊಂಡು ಮೂಡಲಲ್ಲಿರುವ ಸೆಫಾರ್ ಎಂಬ ಬೆಟ್ಟದವರೆಗೂ ಇತ್ತು. ಕುಲ ಭಾಷಾ ಜನಾಂಗಗಳ ಪ್ರಕಾರ ಇವರೇ ಶೇಮನ ವಂಶದವರು. ಸಂತತಿ ಜನಾಂಗಗಳ ಪ್ರಕಾರ ಇವರೇ ನೋಹನ ವಂಶದವರು. ಜಲಪ್ರಳಯವಾದ ನಂತರ ಭೂಮಿಯ ಮೇಲೆ ಹರಡಿಕೊಂಡ ಜನಾಂಗಗಳು ಇವರೇ. ಇದುವೇ ನೋಹನ ಮಕ್ಕಳಿಂದ ಉತ್ಪತ್ತಿಯಾದ ಜನಾಂಗಗಳ ಪಟ್ಟಿಯ ವಿವರಣೆ. ಧನ್ಯವಾದಗಳು.